ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದಿರಿ ಎಲ್ಲರೂ? ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅನ್ಕೊಳ್ತೇನೆ ನೋಡ್ರಿ. ಇವತ್ತು ಭಾನುವಾರ ರೀ, ಮತ್ತು ತಂಗಿ ಮನೆಗೆ ಬಂದೀನಿ ನಾನು ಬೆಳಗ್ಗೆನ. ಯಾಕಪ್ಪ ಬೆಳಗ್ಗೆನ ಬಂದೀನಿ, ಏನು ಕಾರಣ ನಿಮ್ಗೆ ಗೊತ್ತಾಗ್ತೈತಿ. ಸೊ ವಿಡಿಯೋನ ನೋಡ್ರಿ. ಬಂದಿಂದ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಎಲ್ಲ ತೊಗೊಂಡೀನಿ, ಅದನ್ನೆಲ್ಲನೂ ಶೇರ್ ಮಾಡ್ತೀನಿ ಸ್ನೇಹಿತರೆ. ಒಂದು 9-9:30 ಆಗಿತ್ತು ರೀ, ತಂಗಿ ಮನೆಗೆ ಬಂದೆ ನಾನು. ಬಂದ ತಕ್ಷಣ ಅಂದರೆ ಎದಕ್ಕೆ ಬಂದೇನು ಅನ್ನೋದು ಹೇಳ್ತೀನಿ ನಾನು ನೆಕ್ಸ್ಟ್. ಸೊ ಬಂದ ತಕ್ಷಣ ಅಂದ್ರೆ ಮಗಳಿಗೆ ತಲೆಗೆ ಎಣ್ಣೆ ಹಚ್ಚಿದ್ರಾಯ್ತು. ಇವತ್ತು ಹೆಂಗೂ ಭಾನುವಾರ ಐತಿ, ಫುಲ್ ಡ್ರೈ ಅನ್ಸಾಕತ್ತೈತೆ ತಲೆ. ಬೈದಕ್ಕೆ ನಾನಿಲ್ಲೇ ಎಣ್ಣೆನ ಬಿಸಿ ಮಾಡೀನಿ. ಕೊಬ್ಬರಿ ಎಣ್ಣೆಗೆ ಮೆಂತ್ಯ ಮತ್ತು ಕರಿಬೇವು ಹಾಕಿ ಬಿಸಿ ಮಾಡಿ ಅದನ್ನು ಇಟ್ಟೀನಿ ನೋಡ್ರಿ, ಸ್ವಲ್ಪ ಆರ್ಲಿ ಅಂತ ಹೇಳಿ. ಮತ್ತು ಅದ್ರದ್ದು ಅಂಶನೂ ಸ್ವಲ್ಪ ಬಿಡ್ತೈತ್ರಿ ಕೊಬ್ಬರಿ ಎಣ್ಣೆ ಒಳಗೆ. ಹೀಗಾಗಿ ಮತ್ತು ತಂಗಿಗೆ ಇವತ್ತು ನೈಟ್ ಐತ್ರಿ ಇವತ್ತಿಂದ. ಹೀಗಾಗಿ ಆರಾಮಾಗಿ ಕುತ್ಕೊಂಡು, ಆರಾಮಾಗೆ ಎದ್ದಾರ, ಆರಾಮಾಗೆ ಕುತ್ಕೊಂಡು ಎಲ್ಲರೂ ಈಗ ನೋಡ್ರಿ ಟಿ ವಿ ನೋಡ್ಕೊತ ಕೂತಾರ. ಮಾಮಾರ್ದು ಮಧ್ಯಾಹ್ನ ಐತಿ ಡ್ಯೂಟಿ. ಸೊ ಅವ್ರದ್ದು ಸಂಡೇ ರೂಟೀನ್ ಇರ್ತಾವೆ ಇವ. ನೋಡ್ತಾ ಇರ್ಬೋದು, ಶೇವಿಂಗ್ ಮಾಡ್ಕೊಳಕತ್ತಿದ್ರು ಅವರಿಲ್ಲೇ. ಕಟಿಂಗ್ ಮಾತ್ರ ಹೋಗ್ತಾರೆ ರೀ, ಶೇವಿಂಗ್ ಮನ್ಯಾಗ ಮಾಡ್ಕೋತಾರೆ ಅವ್ರು. ಮೊದಲಿಂದನೂ ಅವ್ರಿಗೆ ರೂಢಿ ಐತಿ. ಮತ್ತು ಮಕ್ಕಳು ಈ ಕಡೆ ಆಟ ಆಡಕತ್ತಾರು. ನೋಡ್ತಾ ಇರ್ಬೋದು ನನ್ನ ಮಗನ ಫ್ರೆಂಡ್ಸ್ ರೀ ಎಲ್ಲ ಇವ್ರು ಇಲ್ಲಿ ಅವರನ್ನ. ಈಗ ಕ್ರಿಕೆಟ್ ಆಡಕತ್ತಾರೆ ನೋಡ್ರಿ. ಕ್ರಿಕೆಟ್ ಆಡ್ತಾರೆ, ಗೋಲಿ ಆಡ್ತಾರೆ, ಆಮೇಲೆ ಏನೈತಪ್ಪ ಫುಟ್ಬಾಲ್ ಆಡ್ತಾರೆ, ಆಮೇಲೆ ಲಗೋರಿ ಆಟ ಆಡ್ತಾರೆ. ಎಲ್ಲ ಬೇಸರ ಆತಂದ್ರೆ ಸೈಕಲ್ ತೊಗೊಂಡು ಸೈಕಲ್ ರೇಡ್ ಟೈಪ್ ಅದನ್ನು ಆಡ್ತಾರೆ. ಸೊ ಮಕ್ಕಳಿಗೆ ಗೊತ್ತಲ್ರಿ, ಗಂಡು ಮಕ್ಕಳಂತೂ ಒಟ್ಟು ಮನ್ಯಾಗ ಇರೋಕೆ ಒಲ್ಲೆ ಅಂತಾರೆ. ಬರೀ ಆಟ ಆಟ. ಅದ್ರಾಗ ಸ್ಯಾಟರ್ಡೆ ಸಂಡೇ ಬಂತಂದ್ರೆ ನನ್ನ ಮಗ ಮನೇನ ಹೊಂದಂಗಿಲ್ಲ, ಅಷ್ಟಿಷ್ಟ ರೀ ಅವನಿಗೆ ಆಟ ಆಡೋದು. ಅದ್ರಾಗ ಕ್ರಿಕೆಟ್ ಅಂದ್ರೆ ಪಂಚಪ್ರಾಣ. ಹೀಗಾಗಿ ಎಲ್ಲ ಫ್ರೆಂಡ್ ಜೊತೆ ಆಟ ನಡೆದಿತ್ತು ಅವ್ರದ್ದು. ಮತ್ತು ಈ ಒಂದು ಬ್ಲಾಗ್ ಏನೈತಲ್ರಿ, ನಮ್ಮ ಅತ್ತೆಯವ್ರು ತೀರ್ಕೊಳ್ಳೋಕಿನ ಹಿಂದಿನ ಸಂಡೇ ಇದ್ರಿ ಇದು. ಅವ್ರು ಮಂಡೇ ತೀರ್ಕೊಂಡ್ರಲ್ಲ, ಸೊ ಅದರ ಹಿಂದಿನ ದಿನದ ಬ್ಲಾಗ್ ಇದು. ಸ್ಯಾಟರ್ಡೆ ಎಲ್ಲ ಮಕ್ಕಳು ಅಲ್ಲೇ ಬಂದಿದ್ರು, ಮಲಗಿದ್ರು, ಬೆಳಗ್ಗೆ ಎದ್ದು ಬಂದಿದ್ರು ಇಲ್ಲೇ ಮನೆಗೆ. ನಂತರ ಕಾವೇರಿಗೂ ಬೇಗ ಡ್ಯೂಟಿ ಇತ್ತು ಇವತ್ತು. ಹೀಗಾಗಿ ಆಕೆ ಹೋಗಿದ್ಲ ಡ್ಯೂಟಿಗೆ. ಸಂಡೇ ಆದರೂ ಕೂಡ ಆಕೆಗೆ ಡ್ಯೂಟಿ ಇತ್ತು. ಮತ್ತು ನನಗೆ ನೀನೊಬ್ಬಕ್ಕೆ ಏನು ಮಾಡ್ತಿ, ಇಲ್ಲೇ ಬಂದುಬಿಡು ಟಿಫನಿಗೆ, ಇಡ್ಲಿ ಮಾಡೀನಿ ಅಂತ ಫೋನ್ ಮಾಡಿದ್ಲು ತಂಗಿ. ಅದಕ್ಕೋಸ್ಕರ ನಾ ತಂಗಿ ಮನೆಗೆ ಬೆಳಗ್ಗೆ ಬಂದೆ. ಆಗೈತೆ ರೀ ಎಲ್ಲರದ್ದು ಟಿಫನ್ ಆಗೈತಿ ಈಗ. ಮಕ್ಕಳದು ನಂದು ತಂಗಿದು ಆಗೈತಿ. ಮಾಮ ಒಬ್ಬರು ಮಾಡಬೇಕು, ಅವ್ರಿನ್ನೂ ಶೇವಿಂಗ್ ಮಾಡಿಕೊಂಡು ಸ್ನಾನ ಮಾಡಿ ನಂತರದಲ್ಲಿ ಅವರು ಟಿಫನ್ ಮಾಡ್ತಾರೆ ರೀ. ಸೊ ನಾನು ನಾಷ್ಟ ಮಾಡ್ಕೊಂಡೆಲ್ಲ ನೋಡ್ರಿ. ಮಗಳದ್ದು ತಲೆ ಎಷ್ಟು ಡ್ರೈ ಆಗೈತಿ. ಎಣ್ಣೆ ಹಚ್ಕೊಳಕಂದ್ರೆ ಒಲ್ಲೆ ಅಂತಳ್ರಿ. ಈಗ ನಾನು ಬೈದು ಅದನ್ನು ಎಣ್ಣೆನ ಬಿಸಿ ಮಾಡಿಟ್ಟೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಆಕೆಗೆ ಫುಲ್ ಅಂದ್ರೆ ಫುಲ್ ತಲೆಗೆ ಎಣ್ಣೆ ಹಚ್ತೀನಿ ರೀ. ಅಂದ್ರೆ ಒಂದು 2-3 ತಾಸು ಬಿಟ್ಕೊಂಡು ಆಮೇಲೆ ಆಕೆ ತಲೆ ತೊಳ್ಕೊತಾಳೆ. ಸ್ವಚ್ಛಗೆ ತೊಳ್ಕೊಂಬಿಟ್ಲ ಅಂದ್ರೆ ಎಣ್ಣೆ ಎಲ್ಲ ಹೋಗ್ತೈತಿ. ಬಟ್ ಸ್ವಲ್ಪ ತಲೆಗೆ ಹಚ್ಚದಂಗೆ ಆಗ್ತೈತಿ. ಕೂದಲಿಗೂ ಸ್ವಲ್ಪ ಬೇಕಲ್ರಿ, ಈಗ ಗಿಡಗಳಿಗೆ ನೀರು ಹೆಂಗೆ ಬೇಕು ಹಂಗೆ ಎಣ್ಣೆನೂ ಬೇಕೇ ಬೇಕ್ರಿ. ಇಲ್ಲಾಂದ್ರೆ ಡ್ರೈ ಆಗಿ ಏನಾಗ್ತೈತಿ, ಈ ಚಳಿಗಂತೂ ಇನ್ನೂ ಒಂಚೂರು ಜಾಸ್ತಿ ಉದ್ರಾಕ್ ಸ್ಟಾರ್ಟ್ ಮಾಡಿಬಿಡ್ತಾವೆ. ಅದಕ್ಕೋಸ್ಕರ ನಾನು ಕೂಡ ಆ ಥರ ಆಯಿಲ್ ಅದ್ರಾಗ 1-2 ಏನು ವಿಟಮಿನ್ ಇ ಕ್ಯಾಪ್ಸುಲನ್ನು ಹಾಕ್ತೀನಿ. ನಂತರದಲ್ಲಿ ಹಾಕಿ ತಲೆಗೆಲ್ಲ ಚೆನ್ನಾಗಿ ಅಪ್ಲೈ ಮಾಡ್ತೇನೆ ರೀ. ಮತ್ತು ಇದ್ರ ಸ್ವಲ್ಪ ಬಾದಾಮಿ ಎಣ್ಣೆನೂ ಹಾಕಬೇಕು, ಚೆನ್ನಾಗಿ ಅನಿಸ್ತೈತಿ. ಅದು ಕೂಡ ಭಾಳ ಅಂದ್ರೆ ಭಾಳ ಚಲೋ ಕೂದಲಿಗೆ. ಬಟ್ ಬಾದಾಮಿ ಆಯಿಲ್ ಇರಲಿಲ್ಲ. ನಾನೇನು ಮಾಡಿದೆ, ಪ್ಯಾರಾಶೂಟದ ಆಯಿಲ್ ಸಿಗ್ತದಲ್ರಿ, ಅದನ್ನ ತೊಗೊಂಡು ಅದಕ್ಕೆ ಬಿಸಿ ಮಾಡಿ ಕರಿಬೇವು ಮೆಂತ್ಯ ಹಾಕಿಟ್ಟೀನಿ. ಮತ್ತು ಅದೆಲ್ಲ ಸ್ವಲ್ಪ ಬಿಸಿ ಹೋಗೋ ಮಟ್ಟ ಅಂದ್ರೆ ನಾನೇನು ಮಾಡಿದೆ, ನಾವೇನು ನಾಷ್ಟ ಮಾಡ್ಕೊಂಡಿದ್ವಲ್ಲ ಅದಿಷ್ಟು ಪಾತ್ರೆ ತೊಳೆದು ಇಟ್ಬಿಟ್ಟೀನಿ ಈಗ. ನೋಡಿರಿ ಅವಿಷ್ಟು ಪಾತ್ರೆ ತೊಳೆದೀನಿ. ಇನ್ನೂ ಇಷ್ಟು ಇಡ್ಲಿ ಬ್ಯಾಟ್ರ್ ಐತಿ, ಇದನ್ನ ಎತ್ತಿ ಫ್ರಿಜ್ನಾಗ ಇಡ್ತೀನಿ. ಮಾಮಾರಿಗೆ ಟಿಫನ್ ಹಾಕಿ ಕೊಡಬೇಕು, ಅವರು ಸ್ನಾನಕ್ಕೆ ಹೋಗ್ಯಾರ ಈಗ. ಅವ್ರು ಬಂದಾದ ನಂತರ ಅವ್ರಿಗೆ ಕೂಡ ಟಿಫನ್ ಹಾಕಿ ಕೊಟ್ಬಿಟ್ರೆ ಆಯ್ತು ಅಂಥೇಳಿ. ಚಟ್ನಿ ಸಾಂಬಾರು ಇನ್ನೂ ಐತಿ, ಮತ್ತು ಇಡ್ಲಿನೂ ಐತ್ರಿ, ಒಂದು ಸೆಟ್ ಐತಿ, ಸಾಕಾಗ್ತೈತಿ. ಉಳ್ದಿದ್ದು ಬ್ಯಾಟ್ರ್ ಏನೈತಿ ಅದನ್ನು ಒಂದು ಪಾತ್ರೆಗೆ ತೆಗೆದು ಫ್ರಿಜ್ಜಿಗೆ ಇಟ್ಬಿಟ್ರೆ ಮುಗಿದು ಬಿಡ್ತೈತೆ ನೋಡ್ರಿ ಸ್ನೇಹಿತರೆ. ಮತ್ತು ಇನ್ನೂ ಒಂದು ರೀಸನ್ ಇತ್ತು ಬರಲಿಕ್ಕೆ ಮನೆಗೆ. ಏನತ್ತ ಮನ್ಯಾಗ ಏನು ತಾಡಿವಾ ತಲೆಗೆ ಎಣ್ಣೆ ಹಚ್ಚಿದೆ ನೋಡ್ರಿ. ತಲೆಗೆ ಎಣ್ಣೆ ಹಚ್ಚಿದೆ ಎಲ್ಲ ಮಸ್ತಾಗೆ. ಎಣ್ಣೆ ಕೈಲೇ ಮುಟ್ಟೋಂಗಿಲ್ಲ ಆಕಿಗೆ. ಈಗ ಇಲ್ಲೇ ದಿನ ಉಡು ಬಟ್ಟೆನ ಮಡ್ಚಿಟ್ಕೊ ಅಂದ್ರೆ ಜಗಳ ನಡೆದೈತಿ ಈಗ. ನನ್ಗೆ ಅವಾಗ ಏನು ನನ್ನ ಬಟ್ಟೆ ಹೆಂಗಾರ ಹಾಕಿರ್ಲಿ ಬಿಡು, ನಿಮ್ಗೆ ಎದಕ್ಕೆ ಬೇಕಾ ದಿನ ವಾರ ಅದನ್ನ ಮಾಡ್ಲೇನ? ಅದನ್ನ ಹಾಕೋದ ಬಿಟ್ಟಿ ಇಲ್ಲ. ನೋಡಾತೀನಿ ತಗೋ, ನೋಡಾತೀನಿ, ತೋರ್ಸಾತೇನೆ, ಅವರು ಕಲೀಲಿ ಪಾಪ. ನೋಡಿಲ್ಲೇ ಎಷ್ಟು ಚಂದ ದೃಷ್ಟಿ ತೆಗಿಯೋಂಗೆ ಮಾಡಿಸ್ತೀವ. ಹಾಕ್ಕೋಬೇಕು. ಇಲ್ಲಿ ಇಟ್ಕೋತಾಳ್ರಿ.
ಇಲ್ಲೇ ಮಾಮಾರು ಅದಾವ, ಮಾಮಾರು ಮಗನೂ ಅದಾವ ಇದ್ರಾಗ. ಇಲ್ಲ ಇವು ಮಗನೂ ಇವು, ಇಲ್ಲೇ ಕಿವು, ಇಲ್ಲೇ ತಂಗಿ ಇವು, ಅಲ್ಲಿ ಮಾಮಾರು ಡೈಲಿ ವೇರ್ ಬಟ್ಟೆ. ಕಾಲಾಗದು ಹೋದ್ರೆ ಇರ್ಲಿ ಬಿಡೆ, ಇರ್ಲಿ ಬಿಡು, ಅದಕ್ಕೇನಾಕೈತಿ. ನಮ್ಮವ್ವ ನಮಗಂತಿದ್ಲ ಸಾವ್ಕಾರ್ ಸಿದ್ದಪ್ಪನ ಮಗಳನಿ ಅಂತೇಳಿ. ತೆಳ್ಳಂದ್ ಬೇಕಂಗ, ತಿಳಿ ಸಾರು, ತಿಳಿ ಸಾರು. ಚಲೋನ ಟೊಮೆಟೊ ಸಾರು ಆದ್ರೆ, ನಮ್ಮಂಗೆ ಬೇಳೆ ಸಾರು ಮ್ಯಾಲಿಂದ ಹಾಕೊಂಬರ್ತಾನೆ ನೋಡಿ, ತೆಳ್ಳನ್ ಸಾರು. ಇಲ್ಲಿ ನೋಡ್ರಿ, ಇಲ್ಲಿ ಯಾರು ಬಂದಾರು? ಏನ್ ತಿನ್ನತ್ತೀರಿ? ಮತ್ತು ಮೊನ್ನೆ ನಾನು ಒಂದು ಆರ್ಡ್ರ್ ಇತ್ತು, ಶಂಕರಪಾಳೆ ಮಾಡಿದ್ದೆ ರೀ, 1 kgದು. ಸೊ ಹೀಗಾಗಿ ಅದನ್ನು ನಾನು ರೆಸಿಪಿನ ಶೂಟ್ ಮಾಡಿ ಇಟ್ಕೊಂಡಿದ್ದೆ, ನಿಮ್ಗಳ ಜೊತೆ ಶೇರ್ ಮಾಡಕತ್ತೀನಿ. ಬರ್ರಿ ಹಾಗಿದ್ರೆ ಶಂಕರಪಾಳೆ ಮಾಡೋಣಂತ. ನಾನಿಲ್ಲಿ 3 ಕಪ್ಪು ಮೈದಾ ಹಿಟ್ಟು, 1 ಕಪ್ ಸಕ್ಕರೆ, 2 ಸ್ಪೂನಷ್ಟು ಚಿರೋಟಿ ರವೆನ ತೊಗೊಂಡಿದ್ದೀನಿ. ಸಕ್ಕರೆ ಇಷ್ಟು ಪ್ರಮಾಣ ಕರೆಕ್ಟ್ ಆಗ್ತೈತೆ ರೀ. ಮತ್ತು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ತುಪ್ಪ ಕೂಡ ಬೇಕಾಕೈತೆ ನೋಡ್ರಿ ಸ್ನೇಹಿತರೆ. ಈಗ ಮೊದಲಿಗೆ ಒಂದು ಪರಾತ ಅಥವಾ ಒಂದು ದೊಡ್ಡ ತಟ್ಟೆ ತೊಗೊಂಡು ನಾವು ತೊಗೊಂಡಂಥ 3 ಕಪ್ಪಷ್ಟು ಮೈದಾ ಏನೈತಿ ಅದನ್ನು ಸ್ವಚ್ಛ ಮಾಡೇ ತೊಗೊಂಡೇನಿ ರೀ, ನಾನು ಸಾನಿಸ್ಬಿಟ್ಟು ತೊಗೊಂಡೇನಿ. ಸೊ 3 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣಂತ. 3 ಕಪ್ಪಿಗೆ 1 ಕಪ್ ಸಕ್ಕರೆ ಕರೆಕ್ಟ್ ಆಕೈತೆ ರೀ ಸ್ವೀಟ್. ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಬೇಕಾದ್ರೆ ಇನ್ನೊಂಚೂರು ಹಾಕ್ಕೊಳ್ಬೋದು. ಇದ್ರ ಜೊತೆಗೇನ 2 ಸ್ಪೂನಷ್ಟು ಚಿರೋಟಿ ರವೆ. ಇವೇನಾಗ್ತಾವಂದ್ರೆ ಮಸ್ತಾಗಿ ಕ್ರಿಸ್ಪಿ ಆಗ್ತಾವೆ ರೀ. ಸ್ವಲ್ಪ ಚಿರೋಟಿ ರವೆ ಹಾಕಿದ್ರೆ ಪಳ್ಳಕ್ಕ ಅಂತಾರಲ್ಲ ಹಂಗೆ ಚೆನ್ನಾಗಿ ಬರ್ತಾವೆ, ಅದಕ್ಕೋಸ್ಕರ ಹಾಕ್ಕೊಳ್ಳೋದು. ಮತ್ತು ಸಕ್ರೆನೇನೈತ್ರಿ ಮಿಕ್ಸಿ ಮಾಡ್ಕೋಬೇಕಾಕೈತಿ, ಪೌಡ್ರ್ ಮಾಡ್ಕೋಬೇಕ್ರಿ ಅದನ್ನು. ಮತ್ತು ಸ್ವೀಟ್ ಇನ್ನೂ ಸ್ವಲ್ಪ ಕಡಿಮೆ ತಿನ್ನೋರು ಒಂಚೂರು ಕಡಿಮೆ ಕೂಡ ಮಾಡ್ಕೊಳ್ಬೋದು, 1-2 ಸ್ಪೂನ್ ಕಡಿಮೆ ಹಾಕ್ಕೊಳ್ರಿ. ಮತ್ತು ಅದಕ್ಕಿಂತ ಮುಂಚೆ 1 ಚಿಟಿಕೆ ಅಷ್ಟು ಉಪ್ಪನ್ನು ಹಾಕ್ಕೊಂಬಿಡೋಣಂತ. ಒಟ್ಟು ಯಾವುದೋ ಸ್ವೀಟ್ ಇರಲಿ 1 ಚಿಟಿಕೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಅನ್ನಿಸ್ತೈತೆ ರೀ, ರುಚಿಯಾಗಿ ಬರ್ತೈತಿ. ಅದಕ್ಕೋಸ್ಕರ ತುಪ್ಪನ ಕಾಸಕ್ಕಿಟ್ಟೀನಿ, ಅಷ್ಟರಲ್ಲೇ ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದುಬಿಡೋಣ. 1 ಕಪ್ ಸಕ್ಕರೆ ಏನು ತೊಗೊಂಡೇನು ಅದನ್ನು ಪೌಡ್ರ್ ಮಾಡ್ಕೊಳ್ಳೋಣಂತ. ಮೊದಲೇ ಮಾಡಿಡಬೇಡ್ರಿ ಪೌಡರ, ಯಾಕಂದರೆ ಲಘುನ ಗಂಟಾಗ್ತೈತೆ ಅದು ಸಕ್ಕರೆ. ಅದಕ್ಕೋಸ್ಕರ ಯಾವಾಗ ಮಾಡ್ತಿರ್ತೀರಲ್ಲ ಆವಾಗನ ಪೌಡ್ರ್ ಮಾಡಿಕೊಡ್ರಿ. ಮತ್ತು ಮಿಕ್ಸಿ ಮಾಡೋದ್ರಾಗ ಅಂದ್ರೆ ತುಪ್ಪ ಕೂಡ ಕಾದಿತ್ತು, ಒಂದು ಅರ್ಧ ಕಪ್ ಅಷ್ಟು ಹಾಕ್ಕೊಳ್ರಿ ತುಪ್ಪನ. ಇದನ್ನು ಎಣ್ಣೆ ಕೂಡ ಹಾಕ್ಕೋಬೋದು, ಬಟ್ ತುಪ್ಪ ಹಾಕಿರೋ ಟೇಸ್ಟ್ ಚೆನ್ನಾಗಿರ್ತೈತೆ ಅಂತ ಹೇಳಿ. ಒಂದು 3 ಕಪ್ ಮೈದಾ ತೊಗೊಂಡ್ರೆ ಒಂದು 1/2 ಕಪ್ ಇಲ್ಲ ಅದಕ್ಕಿಂತ ಸ್ವಲ್ಪ ಕಡಿಮೆ ಕೂಡ ಹಾಕ್ಕೊಳ್ಬೋದು, ಅದಕ್ಕಿಂತ ಜಾಸ್ತಿ ಮಾತ್ರ ಹಾಕ್ಕೋಬೇಡ್ರಿ. ಮತ್ತು ಇದು ಎಣ್ಣೆ ಹಿಡಿತಾವ್ರಿ, ಹೀಗಾಗಿ ಅಷ್ಟು ಚಲೋ ತಂಗ ಕಾಸಿ ತುಪ್ಪನ ಹಾಕ್ಕೊಂಡಾದ ನಂತರ ಸ್ವಲ್ಪ ಸ್ಪೂನ್ಲೆ ಮಿಕ್ಸ್ ಮಾಡಿ, ನಂತರಲೇ ಕೈಲೇನ ಈ ರೀತಿ ರಬ್ ಮಾಡಿ 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 ಚೆನ್ನಾಗಿ ನಾವು ಹಾಕ್ಕೊಂಡಂಥ ಹಿಟ್ಟಿಗೆ ಎಲ್ಲ ತುಪ್ಪ ಹತ್ತೋ ಹಾಗೆ ಮಸ್ತಾಗಿ ಕೈಲೇನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ರಿ. ಈ ರೀತಿ ಮಿಕ್ಸ್ ಮಾಡಿ ಆದ ನಂತರ ನಾವೇನು ಸಕ್ರೆನ ಪೌಡ್ರ್ ಮಾಡಿರ್ತೀವಿ ನೋಡ್ರಿ, ಆ ಸಕ್ರೆ ಪೌಡರ್ನ ಕೂಡ ಇದಕ್ಕೆ ಹಾಕಿ ಮತ್ತು ಚಲೋ ತಂಗ ಮಿಕ್ಸ್ ಮಾಡ್ಕೋಬೇಕ್ರಿ. ಅದ್ರ ಜೊತೆಗೇನ 1 ಸ್ಪೂನಷ್ಟು ಏಲಕ್ಕಿ ಪೌಡರ್ನ ಹಾಕಿ ಮಸ್ತಾಗಿ ಅದನ್ನು ಮೊದಲು ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ನಾವು ನೀರನ್ನು ಹಾಕಿ ಗಟ್ಟಿಗೆ ಇದನ್ನು ನಾದ್ಕೋಬೇಕು. ನೀರಂತೂ ಭಾಳ ಬೇಕಾಗಂಗೇನೇ ಇಲ್ಲ, ಯಾಕಂದ್ರೆ ತುಪ್ಪ ಸಕ್ಕರೆ ಹಾಕಿರ್ತೀವಲ್ರಿ, ಅದರದನ್ನು ತೇವಾಂಶ ಆಗೇ ಬಿಟ್ಟಿರ್ತೈತಿ. ಸ್ವಲ್ಪ ನೀರು ಚಿಮ್ಕಿಸಿ ಹಿಟ್ಟನ್ನು ಗಟ್ಟಿಯಾಗಿ ಈ ರೀತಿ ನಾದ್ಕೋಬೇಕು ನೋಡ್ರಿ. ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ. ಮತ್ತು ಇದನ್ನು ನಾವು ಗೋಧಿ ಹಿಟ್ಟದು ಮಿದ್ದುತ್ತೀವಲ್ರಿ, ಹಂಗೆ ಮಿದ್ದಬಾರ್ದು ರೀ, ಹಗರ್ಕ ಸಾವಕಾಶ ಬಳ್ಳೊಳಗನ ಮಿಕ್ಸ್ ಮಾಡ್ಕೋಬೇಕು ಹಿಟ್ಟು. ನಾದೋದು ಅಂತೀವಲ್ಲ ಹಂಗೆ ನಾದೋದಲ್ರಿ,
ಜಸ್ಟ್ ಅಷ್ಟೇ ಮಿಕ್ಸ್ ಮಾಡ್ಬೇಕ್ರಿ. ಈಗ ಜಾಮೂನ್ ಹಿಟ್ಟದು ಹೆಂಗೆ ಕಲಿಸ್ಕೊತೀವಿ ಹಂಗೆ ಕಲಿಸ್ಕೋಬೇಕು. ಅಂದ್ರೆ ಪಳ್ಳಾಗಿ ಮಸ್ತಾಗಿ ಗರ್ಗರಿಯಾಗಿ ಲೇಯರ್ ಆಗಿ ಬರ್ತಾವ್ರಿ ಶಂಕರಪಾಳೆ. ಅದಕ್ಕೋಸ್ಕರ ಮತ್ತು ನಾದಿದ ಹಿಟ್ಟು ಏನೈತಲ್ರಿ, ಈ ರೀತಿ ದೊಡ್ಡ ದೊಡ್ಡ ಉಳ್ಳಿ ತೊಗೋಬೇಕ್ರಿ. 2 ಉಳ್ಳಿ ಆದ್ವು ಇಲ್ಲೇ, 1 ಉಳ್ಳಿ ತೊಗೊಂಡೆ ನಾನು. ಇದನ್ನೇನೈತಿ ನಾವೀಗ ಲಟ್ಟಿಸ್ಬೇಕಾಗ್ತೈತ್ರಿ. ನಾವು ತುಪ್ಪನ ಹಾಕಿರ್ತೀವಲ್ರಿ, ಮತ್ತೇನು ಇದಕ್ಕೆ ಎಣ್ಣೆಗೆ ತುಪ್ಪ ಏನು ಬೇಕಾಗಂಗಿಲ್ಲ. ಹಂಗೆ ಸಾವಕಾಶವಾಗಿ ನಾವು ಇದನ್ನು ಲಟ್ಟಿಸ್ಬೇಕಾಕೈತೆ ನೋಡ್ರಿ. ಜಸ್ಟ್ ಬಿರುಕು ಬಿಟ್ಟರು ಏನು ಪರವಾಗಿಲ್ಲ ರೀ, ನಡಿತೈತಿ. ಸಿಳಿದ್ರೂ ಏನು ಪರವಾಗಿಲ್ಲ. ನಾವು ನೀಟಾಗಿ ಇದನ್ನು ನಮಗೆ ಒಂದು ಸೈಜಿಗೆ ಅಷ್ಟು ದಪ್ಪು ಅಲ್ಲ ಅಷ್ಟು ತೆಳುವೂ ಅಲ್ಲ, ನಾವು ಇದನ್ನು ಲಟ್ಟಿಸ್ಕೋಬೇಕು ನೋಡ್ರಿ. ಈ ರೀತಿಯಾಗಿ ನಾವು ಹೊಳಿಸಿ ಲಟ್ಟಿಸ್ಕೋಬೇಕ್ರಿ. ಈ ರೀತಿ ಲಟ್ಸಿದಾದ ನಂತರ ಇಷ್ಟು ದಪ್ಪ ಇರ್ಬೇಕು ನೋಡ್ರಿ. ಒಂದು ಚಾಕು ಇಲ್ಲ ಈ ರೀತಿ ಪಿಜ್ಜಾ ಕಟರ್ ಈ ಥರ ತೊಗೊಂಡು ನಾವು ಮೊದಲ ಎಡ್ಜಿಗೆ ಎಲ್ಲ ತೆಗೆದುಬಿಡೋಣ್ರಿ. ಸ್ಕ್ವೇರ್ ಮಾಡ್ಕೊಳ್ಳೋಣ ಮೊದಲು, ನೀಟಾಗಿ ಸ್ಕ್ವೇರ್ ಮಾಡಿಕೊಂಡು ಆನಂತರ ನಮಗೆ ಯಾವ ಸೈಜ್ ಬೇಕು ಯಾವ ಶೇಪ್ ಬೇಕು ನೋಡ್ಕೊಂಡು ನಾವು ಇದನ್ನು ಕಟ್ ಮಾಡ್ಕೊಂಡ್ರೆ ಆಯಿತು. ಮತ್ತು ಇಷ್ಟೆಲ್ಲ ಮಾಡೋದ್ರೊಳಗೆ ಅಂದರೆ ಎಣ್ಣೆ ಕೂಡ ಕಾಯ್ಸಕ್ಕೆ ಇಡಬೇಕು. ಅಂದರೆ ನಮಗೆ ಫಾಸ್ಟ್ ಆಗಿಬಿಡ್ತೈತ್ರಿ. ನಾವು ಇಷ್ಟು ಕಟ್ ಮಾಡೋರಾಗ ಎಣ್ಣೆ ಕೂಡ ಕಾಯ್ತೈತಲ್ಲ, ನಾನು ಕೂಡ ಎಣ್ಣೆ ಕಾಯಿಸ್ಲಿಕ್ಕೆ ಇಟ್ಟೀನಿ. ಈ ರೀತಿ ಸ್ಕ್ವೇರ್ ಮಾಡಿದ ಮೇಲೆ ಅದೇ ಹೇಳ್ದ ಹಾಗೆ ನೀಟಾಗಿ ನಮ್ಗೆ ಯಾವ ಸೈಜ್ ಬೇಕು ಮತ್ತು ಯಾವ ಶೇಪಲ್ಲಿ ಬೇಕು, ಸ್ಕ್ವೇರ್ ಆದರೂ ಮಾಡ್ಕೊಬೋದು, ಡೈಮಂಡಲ್ಲಿ ಆದರೂ ಮಾಡ್ಕೊಳ್ಬೋದು. ಈ ರೀತಿಯಾಗಿ ಕಟ್ ಮಾಡೋದು ನೋಡ್ರಿ. ನೀಟಾಗಿ ಬರ್ತೈತಿ. ಚಾಕುಲೇನೂ ನೀಟಾಗಿ ಬರ್ತೈತೆ ರೀ, ಪರವಾಗಿಲ್ಲ. ಅದೇನು ಹತ್ಕೊಳ್ಳೋಂಗಿಲ್ಲ. ನಾ ಹೇಳ್ದಾಗೆ ತುಪ್ಪ ಹಾಕಿರ್ತೀವಲ್ಲ ಅದೇನು ಹತ್ಕೊಳ್ಳೋಂಗಿಲ್ಲ ರೀ. ಸೊ ನಾನು ಒಂದು ಮೀಡಿಯಮ್ ಸೈಜಲ್ಲೇ ಮಾಡಾಕತ್ತೀನಿ. ತೀರ ಸಣ್ಣವು ಮಾಡಾಕತ್ತಿಲ್ಲ, ತೀರ ದೊಡ್ಡವೂ ಮಾಡಾಕತ್ತಿಲ್ಲ ನೋಡ್ರಿ. ಸೊ ಈ ರೀತಿಯಾಗಿ ಬಂದು ನೋಡ್ರಿ ಪೀಸ್. ನೋಡೋಕ್ಕಂತೂ ಸೇಮ್ ನಮ್ಗೆ ಪನ್ನೀರ್ ಕ್ಯೂಬ್ಸ್ ಕಂಡಂಗೆ ಕಾಣ್ತಾವ್ರಿ ಅವ. ಅದೇ ರೀತಿನ ನಾವು ಕಟ್ ಮಾಡ್ಕೋಬೇಕು ಸ್ನೇಹಿತರೆ. ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ. ಮತ್ತು ಎಣ್ಣೆನೂ ಅಷ್ಟೇ ಓವರ್ ಹೀಟ್ ಆಗಬಾರ್ದು, ಮೀಡಿಯಮ್ ಹೀಟಲ್ಲೇ ನಾವು ಇವನ್ನ ಫ್ರೈ ಮಾಡ್ಕೋಬೇಕು. ಹಂಗಂತ ಹೇಳಿ ತೀರ ಹಸಿ ಎಣ್ಣೆ ಒಳಗೂ ಹಾಕಬಾರ್ದು, ಅಂದರೆ ಲೋ ಫ್ಲೇಮು ಇರಬಾರ್ದು. ಒಂದು ಮೀಡಿಯಮ್ ಫ್ಲೇಮ್ ಒಳಗೆ ಮೀಡಿಯಮ್ ಹೀಟಲ್ಲೇ ಇವನ್ನ ಚೆನ್ನಾಗಿ ನಾವು ಗೋಲ್ಡನ್ ಬ್ರೌನ್ ಥರ ಬರೋವರೆಗೇನೋ ಅಥವಾ ಕ್ರಿಸ್ಪಿ ಆಗೋವರೆಗೇನೋ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಸೊ ನೋಡ್ತಾ ಇದ್ದೀರಿ, ನಾನು ಎಣ್ಣೆ ಕಾಯ್ಸಕ್ಕೆ ಇಟ್ಟಿದ್ದೆ ಆಲ್ರೆಡಿ. ಎಣ್ಣೆ ಕೂಡ ಕಾದೈತಿ. ಈಗ ಒಂದೊಂದಾಗಿ ನಾವು ಕಟ್ ಮಾಡಿದಂಥ ಶಂಕರಪಾಳೆಗಳನ್ನು ಇದ್ರೊಳಗೆ ಹಾಕೊಂಡು ನೋಡ್ರಿ. ಮತ್ತು ಕಡಾಯಿ ಅಥವಾ ನಾವು ಹಾಕಿದಂಥ ಎಣ್ಣೆ ಪ್ರಮಾಣ ನೋಡಿಬಿಟ್ಟು ಅದಕ್ಕೆ ಎಷ್ಟು ಬೇಕು ಅಷ್ಟೇ ಪೀಸಸನ್ನು ನಾವು ಹಾಕಬೇಕಾಕೈತಿ. ಭಾಳ ಹಾಕಬಾರ್ದು. ಭಾಳ ಹಾಕಿದರೂ ಕೂಡ ಎಣ್ಣೆ ಹಿಡಿತಾವು ಮತ್ತು ಏನಾಗ್ತಾವೆ ಅಂದರೆ ಶೇಪು ಚೆನ್ನಾಗಿ ಬರೋಂಗಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ಮತ್ತು ಹಾಕಿದ ಮೇಲೆ ಒಂದಿಷ್ಟು ಸೆಕೆಂಡ್ ಆದಮೇಲೆ ಒಂದು ಸ್ಪೂನ್ ತೊಗೊಂಡು ಸ್ವಲ್ಪ ಇವನ್ನ ಈ ರೀತಿಯಾಗಿ ಹೊಳ್ಳಾಡಿಸ್ಬೇಕು. ಇಲ್ಲಾಂದ್ರೆ ತಳ ಹಿಡಿದು ಅಂದ್ರೆ ಸ್ವಲ್ಪ ಸೀದಂಗೆ ಆಗ್ತಾವ್ರಿ ಶಂಕರಪಾಳೆ. ಅದಕ್ಕೋಸ್ಕರ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ, ಮೀಡಿಯಮ್ಮ ಹೀಟ್ ಇರಬೇಕು. ಮತ್ತು ಪದೇ ಪದೇ ಕೈ ಆಡಿಸ್ಬಾರ್ದು, ಮತ್ತು ಹಾಕಿದ ತಕ್ಷಣ ಕೂಡ ಕೈ ಆಡಿಸ್ಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟು ಆದ ನಂತರ ಸ್ವಲ್ಪ ಅವನು ಮೂವ್ ಮಾಡ್ಬೇಕು ಅಷ್ಟೇ. ಅಂದರೆ ಪೀಸಸ್ ಸೀದಂಗೆ ಆಗಬಾರ್ದಲ್ರಿ. ಅದಕ್ಕೋಸ್ಕರ ಸಾವಕಾಶವಾಗಿ ಈ ರೀತಿ ಮಾಡಬೇಕು. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ಇವನ್ನ ನಾವು ಟರ್ನ್ ಮಾಡಿ ಸ್ವಲ್ಪ ಹೊಂಬನ್ನ ಬರೋವರೆಗೂ ನಾವು ಇವನ್ನ ಫ್ರೈ ಮಾಡಿಕೊಂಡ್ರೆ ಆಯಿತು ಸ್ನೇಹಿತರೆ. ನೋಡಿದ್ರಲ್ಲ ಸ್ನೇಹಿತರೆ, ತುಂಬಾ ಸರಳ ಐತಿ. ಆಮೇಲೆ ಎಲ್ಲರೂ ಇಷ್ಟಪಡುವಂಥ ಒಂದು ಸಿಹಿ ತಿಂಡಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿರಿ. ಮತ್ತು ಯಾರಿಗೆ ಟ್ರೈ ಮಾಡೋಕ್ಕೆ ಸಾಧ್ಯ ಇಲ್ಲ ಅಥವಾ ಟೈಮ್ ಇಲ್ಲ, ನನಗೆ ಆರ್ಡ್ರ್ ಕೊಡಿರಿ, ನಾನು ನಿಮಗೆ ಕ್ವಿಕ್ಕಾಗಿ ಫ್ರೆಶ್ಶಾಗಿ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ. ಕೊಡು, ಅವ್ರ ಅತ್ತಿ ಅಕ್ಕಿಗೆ ನಿಲ್ಸಾಳೆ. ಕೊಡು, ಅಕ್ಕಿ ಕಾಯ ಕೊಡು. ತೆಗದಾರ ಗೊತ್ತಾಕೈತಿ, ಸುಮ್ಮೀರು. ಏನು ಚಿನ್ನೋದ ತನು ಪಾರ್ಸಲ್ ಬಂತು, ಯಾಕೆನ ಬಿಚ್ಚಾಕೆಂತ ನಿಂದ ಇರ್ಬೇಕು ತನ್ನೋದು. ತೆಗೀದು ಕವರ್ ಹೊರಗೆ. ಚಿಂಟು ಹಚ್ಚಿದ್ದ ಅಲ್ಲಿ ಕೊಡು ಅತ್ತಿಕಾಯಿ. ನಿಂದ ಅನ್ಲಿ ಅದು. ಅಲ್ಲ ಕಳೆದ್ಬಿಡು ಪ್ಯಾಂಟ್ ಅದು. ಈ ಕಲರ್ ಐತಿ. ಸೈಡ್ ಮಾಡಿ ಹಾಕೋದಿಲ್ಲ. ನಿಲ್ಲಿ 2 ನಿಮಿಷ ಹಾಕೊಂಬಿಟ್ಟ.
ನಡಿ ಹೋಗೋಣ. ಕ್ಲಿಪ್ ಹಾಕೋ ಒಂದು. ಅಲ್ಲೇ ತೋರಿಸ್ಬೇವ ಬೇಕಿತ್ತಾಗತ್ತ. ಈಗೇನೈತಿ ಅವ್ವಾರ ಮನೆ ಕಡೆ ಹೊಂಟೀವಿ ನಾವು. ಬರ್ರಿ ಮತ್ತು ಇವತ್ತು ಯಾರು ಬಂದಾರ ನೋಡೋಣಂತ ಸ್ನೇಹಿತರೆ, ಹೋಗಿ ಬರೋಣ ಅಂತ. ಬರ್ರಿ, ನಾ ಹೇಳಿದೆ ಮೊದಲೇ ನಿಮಗೆ, ಯಾಕಂದರೆ ಇದ್ರ ನೆಕ್ಸ್ಟ್ ಡೇನ ನಮ್ಮ ಅತ್ತೆಯವ್ರು ತೀರ್ಕೊಂಡಿದ್ದು. ಅವ್ರ ತೀರ್ಕೊಳ್ಳೋಕ್ಕಿಂತ ಮೊದಲಿನ ಸಂಡೇ ಇದ್ರೆ ಇದು. ಇವತ್ತು ಉಷಾ ಅವ್ರ ತವ್ರ ಮನೆಯವ್ರು ಬಂದಿದ್ದರು ಇಸ್ಪಾಯಿ ತೋರ್ಸಕ್ಕೆ, ಅದಕ್ಕೆ ಅವ್ರ ಮನೆ ಕಡೆ ಹೊಂಟೀವಿ. ಇವ್ರ ಅಮ್ಮ ಬಂದಾರಂತೆ ಅಲ್ಲೋಲೆ ಅಲ್ಲ ನೋಡ್ತೀನಿ ಅಲ್ಲಿ ಚಪ್ಪಲ್ ಕಳಿಯೋಣ. ಅಲ್ಲಿ ನಿಂತ್ರನ ಬಗ್ಗೆ ಬರಾತಾರ ಅದನ್ನ ಕೊಡೋಗೊಳ ಯಾರ ಅಲ್ಲ ಎಲ್ಲದಿಂದ ಇಟ್ಕೊಂಡು ಹೋಗೋ ಮುಂದೆ ಕೊಡ್ತಾನ ಕೊಡ್ರ ಅಂತ ತಿನ್ಬೇಕು ಅಪ್ಪ. ಇಟ್ಟಿನ ಪಲ್ಲೆ ತಿನ್ಬೇಕು ಬೇ. ಈಗ ಇಡ್ಲಿ ತಿನ್ನ ಈಗ ಎಲ್ಲ ಕ್ಲಾಸಿಂದ ಬಂದ್ಬಿಟ್ಲೆ ತಿಂದಾಳ, ಈಗ ಅಲ್ಲ. ಇವತ್ತು ಜಾಸ್ತಿ ತಿನ್ನೋದಲ್ಲ ಕಾಳಿನ ಪಲ್ಯ ಒಂದು ತೆಗಿತ ನಿಗಿದ ನಮ್ಗೆ ಕಾಳು ಒಕ್ಕಂಡು ಕಾಯಿ ಪಲ್ಯ ಅದಕ್ಕೆ ಬದ್ನಿಕಾಯಿ ತಿಂತಾನಿ ಕಾಳಿನ ಪಲ್ಯನ. ಉಷಾ ಅವರ ತವ್ರ ಮನೆಯಿಂದ ಉಷಾ ಅವರ ತಾಯಿ, ಅವ್ರ ಚಿಕ್ಕಮ್ಮ, ಅವ್ರ ಅತ್ತಿಯಂದಿರು ಮತ್ತು ಅವ್ರ ಅಕ್ಕಗಳು ಎಲ್ಲರೂ ಸೇರಿ ಬಂದಿದ್ದರು ನೋಡ್ರಿ. ನೋಡ್ತಾ ಇರ್ಬೋದು, ಇನ್ನೂ ಒಂದು 2-3 ಮಂದಿ ಅಕ್ಕಗಳು ಬಂದಿದ್ದಿಲ್ಲ. ಸೊ ಎಲ್ಲರಿಗೆ ಊಟಕ್ಕೆ ಕೊಡ್ತಾಯಿದ್ದಾರೆ. ಅಷ್ಟೊಗ ಕಾವೇರಿನೂ ಬಂದ್ಲ ಡ್ಯೂಟಿಯಿಂದ. ಇವತ್ತು ಸಂಡೇ ಹಾಫ್ ಡೇ ಅಲ್ರಿ, ಸೊ ಆಕಿನೂ ಬಂದ್ಲ. ಆಕಿ, ಉಷಾ, ಚಿನ್ನು 3 ಜನ ಸೇರಿ ಎಲ್ಲರಿಗೆ ಊಟಕ್ಕೆ ಕೊಡಕತ್ತಾರ. ಸೊ ಈ ಸಂಡೇ ಇದು ಮುಗೀತಪ್ಪ ಅನ್ನೋರಾಗ ಅಂದ್ರೆ ಮರನೇ ದಿವಸನ ಬೆಳಗ್ಗೆ ಒಂದು 8:30 ಸುಮಾರಿಗೆ ನಮ್ಮ ಅತ್ತೆಯವ್ರದ್ದು ಸುದ್ದಿ ಬಂದುಬಿಡ್ತು. ನಮ್ಮ ಅತ್ತೆಯವರು ನಮ್ಮನ್ನು ಬಿಟ್ಟು ಹೋದ್ರು ಅಂಥೇಳಿ. ಅದಂತೂ ದೊಡ್ಡ ಆಘಾತಕಾರಿ ಒಂದು ನ್ಯೂಸ್ ಅಂತಲೇ ಹೇಳ್ಬೋದು. ಬೆಳಗ್ಗೆ ಎಲ್ಲ ಮಕ್ಕಳು ಸ್ಕೂಲಿಗೆ ರೆಡಿ ಆಗಕತ್ತಿದ್ರು. ಏನೋ ಒಂದು ಮುಂಜಾನೆದು ಎಲ್ಲರದ್ದು ರೂಟೀನ್ ನಡೆದಿತ್ತು. ಸೊ ಬೆಳಗ್ಗೆ ನಾವಂದ್ರೆ ಒಂದು 8:30 ಪೌನೆ 9 ಅಂದ್ರೆ ಕಾಲ್ ಬಂತು ರೀ. ಏನು ಮಾಡೋದು, ಹೀಗಾಗಿ ತುಂಬ ಅಂದ್ರೆ ತುಂಬಾ ತ್ರಾಸಾಯ್ತು ನೋಡ್ರಿ ಸ್ನೇಹಿತರೆ. ಮತ್ತು ಇಲ್ಲಿ ಎಲ್ಲರದು ಊಟ ಆಯಿತು, ಅವರೆಲ್ಲ ಮಾತಾಡ್ಕೋತ ಕೂತಿದ್ರೆ ನಾನು ಇಲ್ಲೇ ಇವರಿಬ್ಬರನ್ನೂ ಹಿಡ್ಕೊಂಡು ಇಲ್ಲಿ ಹೊರಗೆ ಕೂತೀನಿ. ಯಾಕಂದರೆ ಉಷಾ ಊಟ ಮಾಡಕತ್ತಾಳ್ರಿ, ಇವ್ ತರುಣ್ ಅವ್ರು ಅವಾಗ ಊಟ ಮಾಡಿಸಿ ಕೊಡೋಂಗಿಲ್ಲ. ಅದಕ್ಕೋಸ್ಕರ ಅವ್ರು 3 ಜನ ಊಟಕ್ಕೆ ಕುಂತಿದ್ರೆ ಇವ್ರನ್ನ ನೀವು ಇಲ್ಲೇ ಕೊಡ್ರಿ ಮಮ್ಮಿ ಊಟ ಆಗೋ ಮಟ ಅಂಥೇಳಿ ಕರ್ಕೊಂಡು ಗಾಡಿ ನೋಡು, ಆಕಳ ನೋಡು, ಹಂಬ ನೋಡು, ನಾಯಿ ನೋಡು ಅಂಥೇಳಿ ಕರ್ಕೊಂಡು ಕುಂತೇನೆ ನೋಡ್ರಿ ಸ್ನೇಹಿತರೆ.